ನಮಸ್ಕಾರ ಸ್ನೇಹಿತರೆ, ಅಮ್ಮನ ಕೈತುತ್ತಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ದಾವಣಗೆರೆಯ ಸ್ಪೆಷಲ್ ಮಟನ್ ಶೇರ್ವಾ ಮಾಡುವ ವಿಧಾನವನ್ನು ತಿಳಿಯೋಣ. ಮೊದಲು ಮಸಾಲೆಗೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ. 3 ರಿಂದ 4 ಈರುಳ್ಳಿ, ಶುಂಠಿ, 4 ರಿಂದ 5 ಲವಂಗ, 3 ರಿಂದ 4 ಗಡ್ಡೆ ಬೆಳ್ಳುಳ್ಳಿ, 1 ಏಲಕ್ಕಿ, 2 ಇಂಚ್ ಚಕ್ಕೆ, 1 ಹಿಡಿ ಕೊತ್ತಂಬರಿ, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, 2 ರಿಂದ 3 ಟೊಮೆಟೊ, 1 ಬಟ್ಲ ಕೊಬ್ಬರಿ, ಅರ್ಧ ಬಟ್ಲು ಖಾರದ ಪುಡಿ, 1.5 ರಿಂದ 2 kg ಮಟನ್, 1 ಬಟ್ಲ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾದ ನಂತರ ಖಾರದ ಪುಡಿಯನ್ನು ಹಾಕಿಕೊಳ್ಳಿ. ಈಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಅದಕ್ಕೆ ಉಪ್ಪನ್ನು ಹಾಕಿ ನಿಧಾನವಾಗಿ ಕೈಯಾಡಿಸಿ. ಸ್ವಲ್ಪ ಸಣ್ಣಗೆ ಕುದಿಯುವಾಗ ನೀರನ್ನು ಹಾಕಿಕೊಳ್ಳಿ. ಈ ರೀತಿ ಮಾಡುವುದರಿಂದ ಚೆನ್ನಾಗಿ ಕಾಣುವುದಲ್ಲದೆ ಎದೆ ಉರಿಯುವುದಿಲ್ಲ. ಅಲ್ಲದೆ ಅಡಿಗೆ ಈ ರೀತಿ ಮಾಡುವುದರಿಂದ ತುಂಬ ಚೆನ್ನಾಗಿ ಇರುತ್ತದೆ. ಸ್ವಲ್ಪ ಅರಿಶಿಣವನ್ನು ಸೇರಿಸಿಕೊಂಡು ಕೈಯಾಡಿಸಿಕೊಳ್ಳಿ. ಈ ರೀತಿ ಮಾಡುವುದರಿಂದ ಎಣ್ಣೆ ಬಿಡುತ್ತದೆ. ಈ ಶೇರ್ವಾವನ್ನು ಜೋಳದ ರೊಟ್ಟಿ, ಮುದ್ದೆ ಮತ್ತು ಪರೋಟ ಹಾಗೂ ಬಿಳಿ ಹೋಳಿಗೆ ಜೊತೆಗೆ ಕಾಂಬಿನೇಷನ್ ಮಸ್ತ್ ಇರುತ್ತೆ. ನೋಡಿ ಯಾವ ಥರ ಕುದೀತಾ ಇದೆ ಮತ್ತು ಯಾವ ಥರ ಎಣ್ಣೆ ಬಿಟ್ಕೊಂತಿದೆ. ಈ ರೀತಿಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ. ಖಾರ ಪುಡಿ ಹಸಿ ವಾಸನೆ ಹೋಗುವ ಮಟ್ಟ ಸ್ವಲ್ಪ ಕುದಿಸ್ಕೋಬೇಕು. ಮಟನನ್ನು ಅದಕ್ಕೆ ಸೇರಿಸಿಕೊಳ್ಳಿ. ಬಲ್ತಿರೋ ಮಟನ್ ತಗೊಳೋದ್ರಿಂದ ಶೇರ್ವಾ ತುಂಬ ಟೇಸ್ಟಿಯಾಗಿ ರುಚಿಕರವಾಗಿ ಇರುತ್ತೆ. ಇದನ್ನು ಚೆನ್ನಾಗಿ ಕಲಿಸಿಕೊಂಡು ಆದ ನಂತರ ಮಸಾಲೆಯನ್ನು ನೀಟಾಗಿ ನುಣ್ಣಗೆ ರುಬ್ಬಿಕೊಂಡು ಬರೋಣ. ಈಗ ಇದು ಚೆನ್ನಾಗಿ ಕಾಲ್ಭಾಗ ಬೆಂದಿದೆ. ನಾವು ಈಗ ತಾನೇ ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳೋಣ. ನಿಧಾನವಾಗಿ ಕೈಯಾಡಿಸಿ, ಇಲ್ಲವಾದಲ್ಲಿ ಮಟನ್ ಪೀಸ್ ತುಂಡು ತುಂಡಾಗುವುದು. ಮಸಾಲೆ ಹಸಿ ವಾಸನೆ ಹೋದ ನಂತರ ಅದಕ್ಕೆ ನೀರನ್ನು ಸೇರಿಸಿಕೊಳ್ಳಿ. ಶೇರ್ವಾ ಅದಕ್ಕೆ ಬರುವವರೆಗೂ ನೀರನ್ನು ಸೇರಿಸಿಕೊಳ್ಳಿ. ತೀರ ಗಟ್ಟಿಯೂ ಅಲ್ಲದೆ ತೀರ ತೆಳ್ಳಗೂ ಅಲ್ಲದೆ ಮೀಡಿಯಂ ರೀತಿಯಲ್ಲಿ ಬರಲು ಬಿಡಿ. ಈ ಅದಕ್ಕೆ ಬಂದ ನಂತರ ಖಾರ ಪುಡಿಯನ್ನು ಸೇರಿಸಿಕೊಳ್ಳಿ. ರುಚಿಗೆ ತಕ್ಕಷ್ಟು ಖಾರ ಪುಡಿಯನ್ನು ಹಾಕಿಕೊಳ್ಳಿ. ನಮ್ಮ ಮನೆಯಲ್ಲಿ ಖಾರ ಹೆಚ್ಚಾಗಿ ಉಪಯೋಗಿಸುವುದರಿಂದ ನಾವು ಖಾರ ಪುಡಿಯನ್ನು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳುತ್ತಿದ್ದೇವೆ. ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಹಾಕಿಕೊಳ್ಳಿ. ಮತ್ತು ಅರಿಶಿಣವನ್ನು ಸಹ ಹಾಕಿಕೊಳ್ಳಿ. ನಿಧಾನಕ್ಕೆ ಕೈಯಾಡಿಸಿಕೊಳ್ಳಿ. ಶೇರ್ವಾ ಕುದಿಯುವಾಗ ಗ್ಯಾಸ್ ಸಣ್ಣ ಉರಿಯಲ್ಲಿಯೇ ಇರಲಿ. ಗ್ಯಾಸ್ ಸಣ್ಣ ಉರಿಯಲ್ಲೇ ಇಟ್ಟ ಕಾರಣ ಮಿಂಚು ಹೊಡೆಯುವುದಿಲ್ಲ. ಈ ಥರ ಸೂಪರಾಗಿ ಬರುತ್ತದೆ. ನಾವು ಮಾಡಿರುವ ಮಟನ್ ಶೇರ್ವಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.